ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ನಿಮಗೆ ಹೇಳ್ಕೊಡ್ತಾ ಇರೋ ವಿಷಯ 5th ಸೆಮ್ನಲ್ಲಿರುವಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಈ ವಿಷಯದಲ್ಲಿ ಬರುವಂತಹ ಟಾಪಿಕ್ ಅದು ಏನಂದರೆ ಸಂಸದೀಯ ಕಾರ್ಯಾಂಗ ಪದ್ಧತಿ, ಅಂದರೆ ಪಾರ್ಲಿಮೆಂಟರಿ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನು. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಪಾರ್ಲಿಮೆಂಟ್ರಿ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಅಂದರೆ ಈಗಾಗಲೇ ನಾನು ನಿಮಗೆ ಹಿಂದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಹೇಳಿದೆ, ಯಾವ ರೀತಿ ನಮ್ಮ ದೇಶದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದೆ, ಸ್ಟೇಟಲ್ಲಿ ಇದೆ ಅನ್ನೋದ್ರ ಬಗ್ಗೆ. ಸೊ ಆಗಲೇ ನಾನು ನಿಮಗೆ ಕಾರ್ಯಾಂಗದ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದ್ದೆ ನಾನು. ಸೊ ಈಗ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿದ್ದೀನಿ. ಸೊ ಇವತ್ತಿನ ಈ ಟಾಪಿಕ್ ಏನಂದರೆ ಅಂದರೆ ಪಾರ್ಲಿಮೆಂಟ್ರಿ ಎಕ್ಸಿಕ್ಯೂಟಿವ್ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿಯಲ್ಲಿದೆ, ಯಾವ ರೀತಿ ನಾವು ಅದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ, ಅದಕ್ಕೆ ಪ್ರಾಮುಖ್ಯತೆ ಹೇಗಿದೆ ಮತ್ತು ಅದರ ಸಾಧಕ ಬಾಧಕಗಳೇನು, ಇದೆಲ್ಲವನ್ನು ನಾನು ಈ ವಿಡಿಯೋ ಮತ್ತು ನೆಕ್ಸ್ಟ್ ಇನ್ನೊಂದು ಸೆಷನಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಹೇಳ್ತಾ ಇರುವಂಥ ವಿಷಯ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ಇದು ಯಾವ ರೀತಿಯಲ್ಲಿ ಫಾರ್ಮ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಡಿಬೇಟ್ ಆನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ದ ಟಾಪಿಕ್ ಈಸ್ ದ ಡಿಬೇಟ್ ಆನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಇದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾವು ಮತ್ತೆ ವಿಶ್ವಕ್ಕೆ ಹೋದಾಗ, ವಿಶ್ವದ ಕಾರ್ಯಾಂಗವನ್ನು ತೆಗೆದುಕೊಂಡಾಗ ನಮಗಿಲ್ಲಿ ಎರಡು ರೀತಿಯ ಕಾರ್ಯಾಂಗ ಪದ್ಧತಿಗಳನ್ನು ನಾವು ನೋಡ್ತೇವೆ. ಇನ್ ದ ಎಕ್ಸಿಕ್ಯೂಟಿವ್ ಸಿಸ್ಟಮ್ ವಿ ಹ್ಯಾವ್ ಟು ಸಿ ಟೂ ಕೈಂಡ್ಸ್ ಆಫ್ ಎಕ್ಸಿಕ್ಯೂಟಿವ್ ಇಸ್ ದ್ಯಾರ್. ಒನ್ ಈಸ್ ಅ ಪಾರ್ಲಿಮೆಂಟರಿ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಆ್ಯಂಡ್ another one that is called presidential executive system. ಅಧ್ಯಕ್ಷೀಯ ಕಾರ್ಯಾಂಗ ಪದ್ಧತಿ ಮತ್ತು ಸಂಸದೀಯ ಪದ್ಧತಿ ಅಂತ ನಾನು ನಿಮಗೆ ಕಾರ್ಯಾಂಗ ಅಂತ ಬಂದಾಗ ಹೇಳ್ಕೊಟ್ಟಿದ್ದೆ. ಕಾರ್ಯಾಂಗದ ವಿಷಯದಲ್ಲಿ ದೇಶದಲ್ಲಿ ಎರಡು ರೀತಿಯಾದಂಥ ಕಾರ್ಯಾಂಗ ಪದ್ಧತಿಗಳಿವೆ ಅಂತ. ಸೊ ಈಗ ನಮ್ಮ ದೇಶದಲ್ಲಿರುವಂಥದ್ದು ಯಾವುದು ಅಂದರೆ ಸಂಸದೀಯ ಪದ್ಧತಿ ಅಥವಾ ಸಂಸದೀಯ ಅಧಿಕಾರ, ಸರ್ಕಾರ ಅಂತ ಕರಿತೀವಿ. ಸಂಸದೀಯ ಸರ್ಕಾರ ಪದ್ಧತಿ ಯಾವ ರೀತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇದು ನಮ್ಮ ದೇಶದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು. ಸೊ ಇದು ಏನಪ್ಪ ಅಂದರೆ ಎಂಟೈರ್ ದ ವರ್ಲ್ಡಲ್ಲಿ ನಾವು ತಗೊಂಡಾಗ ಆ ಸರ್ಕಾರಗಳು ಯಾವ ರೀತಿ ಇದ್ದಾವೆ, ಆ ಸರ್ಕಾರ ಮತ್ತು ಆ ರಾಜ್ಯದ ಸರ್ಕಾರ ಮತ್ತು ಆ ರಾಜ್ಯದ ಜನತೆ ಇವುಗಳನ್ನು ಆಧರಿಸಿ ರಚನೆ ಮಾಡ್ಕೊಂಡಿರ್ತಾರೆ. ಹಾಗೆ ನಾವು ನಮ್ಮ ದೇಶದ ಜನರ ಮನಸ್ಥಿತಿ, ಸ್ವಭಾವಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಅದನ್ನು ನಾವು ಸಂಸದೀಯ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಸಂವಿಧಾನ ಲಿಖಿತ ರೂಪದಲ್ಲಿದೆ, ನಿಜ. ಲಿಖಿತ ರೂಪದಲ್ಲಿರಲಿ ಅಥವಾ ಅಲಿಖಿತ ರೂಪದಲ್ಲಿರಲಿ, ಆದರೆ ಅದನ್ನು ನಾವು ಪರಿಗಣಿಸಿಲ್ಲ. ಲಿಖಿತ ಅಥವಾ ಅಲಿಖಿತ ಯಾವುದೇ ರೂಪದ ಸಂವಿಧಾನ ಇದ್ದರೂ ಕೂಡ ಸಂಸದೀಯ ಸರ್ಕಾರ ನಮಗೆ ಮುಖ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಗೊಂಡಿದ್ದೀವಿ. ಮತ್ತು ಸರ್ಕಾರದ ಅಂಗಗಳು ಅವು ಪ್ರತ್ಯೇಕವಾಗಿರಬೇಕು ಅಥವಾ ಒಂದಕ್ಕೊಂದು ಕರ್ತವ್ಯವನ್ನು ನಿರ್ವಹಿಸಬೇಕು. ಅಂದರೆ ಪ್ರತ್ಯೇಕತೆ ಅಂದರೆ ಅಧಿಕಾರದ ಪ್ರತ್ಯೇಕತಾ ಸಿದ್ಧಾಂತ ಅಂತ ಕರಿತೀವಿ. ಈ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಅಂದರೆ ನಮ್ಮ ಸರ್ಕಾರದಲ್ಲಿ 3 ಅಂಗಗಳಿವೆಯಲ್ಲ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ. ಇವು ಪ್ರತ್ಯೇಕವಾಗಿಯೇ ಕರ್ತವ್ಯವನ್ನು ನಿರ್ವಹಿಸಬೇಕು ಅಥವಾ ಒಂದುಗೂಡಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇದು ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಂಡುಬರುವಂಥ ವಿಷಯ ಆಗ್ತದೆ. ಸೊ ಈ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ನಾವು ಸಂಸದೀಯ ಸರ್ಕಾರ ಪದ್ಧತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಗ್ಲೆಂಡನ್ನು ನಾವು ನೋಡಿದಾಗ, ಇಂಗ್ಲೆಂಡ್ ಮಾದರಿಯಂತೆ ನಾವು ಕೂಡ ಅಳವಡಿಸ್ಕೊಂಡಿರೋದು. ಇಂಗ್ಲೆಂಡ್ನಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಅಲ್ಲಿ ಅಲಿಖಿತ ಸಂವಿಧಾನ ಇದೆ, ಆದರೂ ಅವರು ಸಂಸದೀಯ ಸರ್ಕಾರ ಪದ್ಧತಿಯನ್ನು ತಗೊಂಡಿದ್ದಾರೆ. ಮತ್ತು ಅಲ್ಲಿ ಅಧಿಕಾರಗಳ ಪ್ರತ್ಯೇಕತಾ ಸಿದ್ಧಾಂತವೂ ಏನೂ ಇಲ್ಲ. ಸೊ ಅಂದರೆ ನಿರ್ದಿಷ್ಟವಾಗಿ ಅಧಿಕಾರಗಳ ಪ್ರತ್ಯೇಕತಾ ಸಿದ್ಧಾಂತ ಇಲ್ಲ ಅಮೇರಿಕಾದಲ್ಲಿದ್ದ ಹಾಗೆ. ಸೊ ಅಮೇರಿಕಾದು ಪ್ರೆಸಿಡೆನ್ಷಿಯಲ್ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಅಂತ ಕರಿತೀವಿ, ಅಮೇರಿಕಾಗೆ ಬೆಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಇಂಗ್ಲೆಂಡ್ನವರು ಅವರ ದೇಶಕ್ಕೆ ಅನುಗುಣವಾಗಿ, ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಸಿಸ್ಟಮ್ ಆಫ್ ಅ ಗೌರ್ಮೆಂಟನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ಹಾಗೆ ನಾವು ಕೂಡ ನಮ್ಮ ದೇಶದ ಒಳಗಡೆ ಬ್ರಿಟನ್ನ ವೆಸ್ಟ್ ಮಿನಿಸ್ಟರ್ ಮಾದರಿಯನ್ನೇ ಆಧರಿಸ್ಕೊಂಡು ನಮ್ಮ ದೇಶದ ಒಳಗಡೆ ನಾವು ಕೂಡ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ನಮ್ಮ ದೇಶದ್ದು ಲಿಖಿತ ಸಂವಿಧಾನ ಆಗಿದೆ ಮತ್ತು ನಮ್ಮ ದೇಶದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಇವೆರಡೂ ಪ್ರತ್ಯೇಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತವೆ. ಆದರೂ ಕೂಡ ನಾವು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಸೊ ಫಸ್ಟು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾದ್ರೆ ಅಂದರೆ ಸಂವಿಧಾನನ ರಚಿಸಬೇಕಾದಾಗ ಈ ಅಂಶವನ್ನು ನಾವು
ತಗೊಳ್ಬೇಕಾ ಬೇಡವಾ ಅನ್ನುವ ಪ್ರಶ್ನೆ ಉದ್ಭವ ಆದಾಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಗೋಪಾಲ ಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಮತ್ತು ಗೋಪಾಲ ಸ್ವಾಮಿ ಅಯ್ಯಂಗಾರು ಇವರೆಲ್ಲರೂ ಕೂಡ, ಮತ್ತು BN ರಾವ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಸನ್ಮತಿಯನ್ನು ಕೊಡ್ತಾರೆ, ಒಮ್ಮತವಾಗಿ ಸನ್ಮತಿಯನ್ನು ಕೊಡ್ತಾರೆ. ನಮ್ಮ ದೇಶಕ್ಕೆ ಪಾರ್ಲಿಮೆಂಟ್ರಿ ಸಿಸ್ಟಮೇ ಇರಲಿ ಅನ್ನುವ ಅಂಶ, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟೇ ಇರಲಿ ಅನ್ನುವ ಅಂಶ ಇವರೆಲ್ಲರ ಅಭಿಪ್ರಾಯ ಆಗಿತ್ತು. ಸೊ ಅದನ್ನು ಆಧರಿಸಿಯೇ ಇವತ್ತು ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟನ್ನು ಅಳವಡಿಸ್ಕೊಂಡಿದ್ದೀವಿ. ಸೊ ಇದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತಂತಂದರೆ ಇಲ್ಲಿ ಎರಡು ರೀತಿಯ ಕಾರ್ಯಾಂಗದ ಮುಖ್ಯಸ್ಥರನ್ನು ನಾವು ನೋಡಿದ್ದೀವಿ ಅಂತ ನಾನು ನಿಮ್ಗೆ ಹೇಳಿದೆ ಆವಾಗಲೇ. ಸೊ ಇಂದಿನ ಪಾಠದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಬೇಕಾದಾಗ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದು ಯಾಕೆ ಎರಡು ರೀತಿಯಾಗಿ ಕಾರ್ಯಾಂಗದಲ್ಲಿ ಅಂದರೆ ಒಬ್ಬರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಿರ್ತಾರೆ, ಮತ್ತೊಬ್ಬರು ನೈಜ ಕಾರ್ಯಾಂಗದ ಮುಖ್ಯಸ್ಥರಿರ್ತಾರೆ. ಇಬ್ಬರು ಮುಖ್ಯಸ್ಥರು ನಮಗೆ ಬೇಕಾಗ್ತದೆ. ಸೊ ಸರ್ಕಾರವನ್ನು ರಚಿಸಬೇಕಾದ್ರೆ ಒಬ್ಬ ಮುಖ್ಯಸ್ಥ ಸಾಕು ಅನ್ನೋದು ಕೆಲವರ ಅಭಿಪ್ರಾಯ ಆಗಿರುತ್ತೆ. ಕೆಲವರು ಹೇಳ್ತಾರೆ ಇಲ್ಲ, ಇಬ್ಬರು ಮುಖ್ಯಸ್ಥರು ಬೇಕಾಗ್ತದೆ, ಒಂದು ಹಿರಿಯರು ಅಂತ ಬೇಕಾಗ್ತದೆ, ಮತ್ತೊಂದು ಮುಖ್ಯ ಜನತೆಯಿಂದ ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿ ಇರಬೇಕಾಗ್ತದೆ. ಜನತೆಯಿಂದ ಆಯ್ಕೆಯಾಗಿ ಬಂದವರು ಅಂದರೆ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರದಲ್ಲಿ ರಾಜ್ಯದ ಒಳಗೆ ಮುಖ್ಯಮಂತ್ರಿ ಆಗಿರ್ಬೋದು. ಸೊ ಇವರು ಜನತೆಯಿಂದ ಆಯ್ಕೆಯಾಗಿ ಬರಬೇಕು. ಯಾಕೆಂದರೆ ಜನರ ಕುಂದುಕೊರತೆಗಳು ಏನಿವೆ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಬಲ್ಲವರಾಗಿರೋದ್ರಿಂದ ಅವ್ರಿಗೆ ಸರಿಯಾಗಿ ಆಡಳಿತನ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಏನೇ ಕಾನೂನುಗಳನ್ನು ಮಾಡಬೇಕಾದ್ರೂ ಕೂಡ ಆ ಕಾನೂನುಗಳನ್ನು ಸರಿಯಾಗಿ ಪ್ರಜೆಗಳಿಗೆ ಅನುಕೂಲಕರವಾಗುವ ದೃಷ್ಟಿಯಿಂದ, ಪ್ರಜೆಗಳ ಕುಂದುಕೊರತೆಗಳನ್ನು ನಿವಾರಿಸುವ ದೃಷ್ಟಿಯಿಂದ ಕಾನೂನುಗಳನ್ನು ಮಾಡ್ತಾರೆ. ಆದ್ದರಿಂದ ಇವ್ರಿಗೆ ಇಲ್ಲಿ ನೈಜ ಕಾರ್ಯಾಂಗದ ಅಧಿಪತಿಯನ್ನಾಗಿ ಮಾಡಬೇಕು ಅನ್ನುವ ಅರ್ಥದಲ್ಲಿ ನೈಜ ಕಾರ್ಯಾಂಗದ ಅಧಿಪತಿ ಮತ್ತು ನಾಮಮಾತ್ರ ಕಾರ್ಯಾಂಗದ ಅಧಿಪತಿ ಎರಡೂ ಪೋಸ್ಟ್ಗಳು, ಹುದ್ದೆಗಳನ್ನು ನಾವಿಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ಎರಡೂ ಹುದ್ದೆಗಳು ಬಹಳ ಮುಖ್ಯವಾಗಿವೆ ನಮ್ಮ ದೇಶಕ್ಕೆ ಅಂತ ನಾವು ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ಇದು ಕೆಲವ್ರು ಹೇಳ್ತಾರೆ, ಇದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್, ಸಿಸ್ಟಮ್ ಆಫ್ ಗೌರ್ಮೆಂಟ್ ಏನಿದೆ ಇದು ಈ ಥರ ಈ ಸರ್ಕಾರವನ್ನು ಅಳವಡಿಸ್ಕೊಳ್ಳೋದ್ರಿಂದ, ಈ ರೀತಿಯ ಆಳ್ವಿಕೆಯನ್ನು ಮಾಡೋದ್ರಿಂದ ಕೆಲವು ದೋಷಗಳು ಸಹ ಇವೆ. ಸೊ ದೋಷಗಳು ಇವೆ ಮತ್ತು ಅದರಲ್ಲಿ ಗುಣಗಳು ಸಹ ಕಂಡುಬರ್ತವೆ ಅನ್ನೋದನ್ನು ನಾವು ಹೇಳ್ತೀವಿ. ದೋಷಗಳನ್ನು ನಾವು ಸರಿಪಡಿಸ್ಕೊಂಡು ಗುಣಗಳನ್ನು ಇಟ್ಕೊಂಡಾಗ ಖಂಡಿತ ಈ ಸರ್ಕಾರ ಪದ್ಧತಿ ಅಂದರೆ ಸಂಸದೀಯ ಸರ್ಕಾರ ಪದ್ಧತಿ ನಮ್ಮ ದೇಶಕ್ಕೆ ಹೆಚ್ಚು ಸೂಕ್ತ ಆಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮ್ಗೆ ಹೇಳ್ತಿದ್ದೆ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಡಿಬೇಟ್ದು ಇಲ್ಲಿಗೆ ನಾನು ಒಂದು ಪಾರ್ಟನ್ನು ಮುಗಿಸಿ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ಇದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಡಿಬೇಟ್ ಆನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅದ್ರ ಬಗ್ಗೆ ಹೇಳಿದ್ದೀನಿ. ನಮ್ಮ ದೇಶದಲ್ಲಿ ನಮ್ಮ ಜನರ ಸ್ವಭಾವಕ್ಕನುಗುಣವಾಗಿ, ನಮ್ಮ ಲಿಖಿತ ಸಂವಿಧಾನಕ್ಕನುಗುಣವಾಗಿ, ನಮ್ಮ ಪ್ರತ್ಯೇಕತಾ ಸಿದ್ಧಾಂತ ಏನಿದೆ ಅದಕ್ಕನುಗುಣವಾಗಿ ನಾವು ಈ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಮತ್ತು ನಾವು ಬ್ರಿಟನ್ನರ ಮಾದರಿ ಏನಿತ್ತು ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಭಾರತವು ವಸಾಹತುಶಾಹಿ ರಾಷ್ಟ್ರ ಬ್ರಿಟನ್ಗೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಬ್ರಿಟನ್ ಮಾದರಿಯನ್ನು ಕೂಡ ನಾವು ಇಲ್ಲಿ ತಗೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸೊ ಈ ಎಲ್ಲ ಅಂಶಗಳನ್ನು ಆಧರಿಸಿ ಮತ್ತು ಅವತ್ತಿನ ಸಂವಿಧಾನವನ್ನು ರಚಿಸಬೇಕಾದಾಗ ಅಲ್ಲಿಯ ಪ್ರಮುಖರು ಏನಿದ್ರು ಅವರೆಲ್ಲರೂ ಒಮ್ಮತವಾದಂಥ ಅಭಿಪ್ರಾಯವನ್ನು ಕೊಟ್ಟು ಈ ಸಂಸದೀಯ ಸರ್ಕಾರ ಪದ್ಧತಿ ನಮ್ಮ ಭಾರತಕ್ಕೆ ಸೂಕ್ತ ಅಂತ ಹೇಳಿದ್ರಿಂದ ನಾವು ಇದನ್ನು ಅಳವಡಿಸ್ಕೊಂಡು ನಮ್ಮ ಸಂವಿಧಾನದಲ್ಲಿ ಇವತ್ತು ಅದರ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಬ್ರೀಫಾಗಿ. ಸೊ ಇಲ್ಲಿ ಮುಂದಕ್ಕೆ ಇದರದ್ದು ಗುಣ ಮತ್ತು ದೋಷ, ಯಾಕೆ ನಮ್ಮ ದೇಶಕ್ಕೆ ಕೆಲವರು ಇದು ಸಂಸದೀಯ ಸರ್ಕಾರ ಪದ್ಧತಿ ಬೇಡ ಅಂತ ಹೇಳಿದ್ರು, ಯಾಕೆ ಬೇಕು ಅಂತ ಹೇಳಿದ್ರು ಅನ್ನೋದ್ರ ಬಗ್ಗೆ, ಅದರ ಗುಣ ಮತ್ತು ದೋಷಗಳು ಅಥವಾ ಸಾಧಕ ಬಾಧಕಗಳು ಅಂತ ಕರಿತೀವಿ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಅ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಐ ಹ್ಯಾವ್ ಟು ಡೂ ಇನ್ ದ ನೆಕ್ಸ್ಟ್ ಸೆಷನ್. ಧನ್ಯವಾದಗಳು.